ರೈತರ 4 ದಿನದ ಹೋರಾಟಕ್ಕೆ ಮಣಿದ ಸರ್ಕಾರ. ಹುಕ್ಕೇರಿಯಲ್ಲಿ ಧರಣಿಗೆ ಕೊನೆ, ನೀರಾವರಿ ಯೋಜನೆಗಳಿಗೆ ಭರವಸೆ. ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರೈತರ ಸಮಗ್ರ ನೀರಾವರಿ ಬೇಡಿಕೆಗಾಗಿ ನಡೆದ ಬೃಹತ್ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಸ್ಪಂದಿಸಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಕಳೆದ 4 ದಿನಗಳಿಂದ ನಡೆದ ಧರಣಿ ಸತ್ಯಾಗ್ರಹ ಇಂದು ಮಹತ್ವದ ತಿರುವು ಪಡೆದುಕೊಂಡಿದೆ. ಹುಕ್ಕೇರಿಯಲ್ಲಿ ರೈತರು ಸಮಗ್ರ ನೀರಾವರಿ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ನಿರಂತರ ಧರಣಿ ನಡೆಸುತ್ತಿದ್ದರು. ಸರ್ಕಾರದ ಗಮನ ಸೆಳೆಯಲು ಆರಂಭವಾದ ಈ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಕೊನೆಗೂ ಸರ್ಕಾರ ಮಣಿದು ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮ್ಮಿನಭಾವಿಯವರನ್ನು ಪ್ರತಿಭಟನಾ ಸ್ಥಳಕ್ಕೆ ಕಳುಹಿಸಿತು. ರೈತರೊಂದಿಗೆ ನೇರವಾಗಿ ಮಾತುಕತೆ ನಡೆಸಿದ ವ್ಯವಸ್ಥಾಪಕ ನಿರ್ದೇಶಕರು ರೈತರ ಪ್ರಮುಖ ಬೇಡಿಕೆಗಳನ್ನು ಹಂತ ಹಂತವಾಗಿ ಮುಂದಿನ 1 ರಿಂದ 2 ತಿಂಗಳೊಳಗೆ ಈಡೇರಿಸುವ ಭರವಸೆ ನೀಡಿದರು. ಈಗ ಗುರುಗಳು ಮತ್ತೆ ನಿಮ್ಮೆಲ್ಲ ಬೇಡಿಕೆ ಅಂತ ನಾನು ನಾಳೆ ಇದ್ದು ಇವು 2 ಮಲ್ಲಿಕಾರ್ಜುನ ಮತ್ತು ಶಿಬ್ಬೂರು ಹಡಗಲನ ಎಲ್ಲ ಹಳ್ಳಿಗಳಿಗೆ ಸಾಯಂಕಾಲದವರೆಗೂ ಸುತ್ತಾಡಿ ನಾವೊಂದು ನಿರ್ಣಯಕ್ಕೆ ಬರ್ತೀನಿ ಅಂತ ಹೇಳಿದೆ. ಅವರೆಲ್ಲ ಆತಂಕನ ಅನುಭವಿಸಿದ್ದಾರೆ. ಅದೆಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ದವ್ರಿಗೂ ಗೊತ್ತೈತಿ, ತಮಗೂ ಕೂಡ ತಮ್ಮಲ್ಲೆಲ್ಲ ಡಾಕ್ಯುಮೆಂಟ್ ಐತಿ. ಈಗ ಹಿಂದಿನ ಮಾತಾಡ್ಕೋತಕೋ ಸಿಂಪೂರದ ಹಡಗಲ ಏತ್ ನೀರಾವರಿ ಇರ್ಬೋದು, ಕುರ್ಣಿ ಏತ್ ನೀರಾವರಿ ಇರ್ಬೋದು, ಕೋಚರಿ ಏತ್ ನೀರಾವರಿ ಇರ್ಬೋದು, ರಸ್ತಂಪುರ ಏತ್ ನೀರಾವರಿ ಇರ್ಬೋದು, ರಸ್ತಂಪುರ ಏತ್ ನೀರಾವರಿ ಫೋನ್ ನಂಬರ್ ನಡೀತಿದ್ದಿಲ್ಲ, ಅವನ್ನೆಲ್ಲ ಕೂಡ ಅವರ ಸಂಪೂರ್ಣ ಬಂದ್ ಮಾಡಿ ಈ ರೈತರ ರಕ್ಷಣೆ ಮಾಡ್ಯಾರು. ಅವ್ರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಇರಲಿ. ನೀರಾವರಿ ಎಲ್ಲ SC ಎಕ್ಸ್ಯೂನಿಯರ್ ಎಲ್ಲರೂ ಕೂಡ ಅವರು ಯಾಕಂತಂದ್ರ ಸರ್ಕಾರದಾಗ ಮಂದಿ ಎಲ್ಲ ಸಾಯತಾರ, ಹುಡುಗರು ಸಾಧಿ ಕಲ್ತ ಆತ್ಮಹತ್ಯೆ ಮಾಡ್ಕೋತಾವ. ಇಲ್ಲಿ ಬರೀ 25,000 ಪಗಾರ ಕೊಟ್ರೆ ಸಾಕ್ರಿ, ಅವ್ರಿಗೆ 1 ಲಕ್ಷ ಪಗಾರ ಬೇಕಾಗಿಲ್ಲ, ಸಾಕಟ್ರ ಮೇಲೆ ಬದುಕ್ತಾವ. ಪಾಪ ಹಂಗ ಸಾಯತಾವ, ಅವ್ ಮದುವೆ ಆಗಿಲ್ರಿ, ಅವನು ಕೂಡ ಆಗಿಲ್ಲ. SP ಸರ್ ನಿಜವಾಗಿಯೂ ನಮ್ಮ ಜಿಲ್ಲೆಕ ಕರೆ ರಾಮ್ ಬಂದಂಗ ಆಗೈತಿ. ಜೋರಾಗಿ ಚಪ್ಪಾಳೆ ಮಾಡ್ತೀವಿ. ಯಾಕಂತಂದ್ರ ಜಿಲ್ಲೆಯನ್ನ ಬಹಳ ನೀರಾವರಿ ಯೋಜನೆಗಳನ್ನ ಪ್ಲಾನ್ ಮಾಡಿ ಕಳಿಸಿರಪ್ಪ ಅಂದ್ರೆ ಲಾಸ್ಟ್ ನಿಮ್ದ ಕೊನೆ ಹಂತ ನೀವ ಫೈನಲ್ ಮಾಡ್ತಕ್ಕಂಥವ್ರು. ವಿಶೇಷವಾಗಿ ಈಗ ಮಲ್ಲಿಕಾರ್ಜುನ ಇಟ್ಟು ದಿವಸ ಎಲ್ಲ ನಾವು ಬಹಳ ಮೋಸ ಅನುಭವಿಸಿದ್ವು. ಇನ್ನು 1 ನಿಮಿಷ ಕೂಡ ಮೋಸನ ಅನುಭವಿಸಬಾರ್ದು ಅಂತೇಳಿ ಇವತ್ತು 16,000 ರೈತ ದೇವರುಗಳೆಲ್ಲ ಸೇರಿ ಇವತ್ತು ಬೀದಿಗೆ ಇಳಿದ ನಮ್ಮ ಪರಮ ಪೂಜ್ಯ ಅವರೆಲ್ಲ ಇಟ್ಟು ದಿವಸ 60 ವರ್ಷ ಕಳೆದು ಇನ್ನು ಮುಂದೆ ಬದಲಾವಣೆ ಆಗ್ಬೇಕಾಗಿ. ಬದಲಾವಣೆ ಆಗ್ಬೇಕಪ್ಪ ಅಂತಂದ್ರ ಈ ಶಾಸಕ ಬದಲಾವಣೆ ಇವತ್ತಿಂದ್ರ ಹುಕ್ಕೇರಿ ಯಾವ ರೀತಿ ಸಂಪೂರ್ಣ ನೀರಾವರಿ ಮಾಡಬೇಕು ಅನ್ನುವಂಥದ್ದನ್ನ ನಾವು ಚಿಂತನೆ ಮಾಡ್ತಕ್ಕಂಥದ್ದು. ಹಿಂದಿಂದೆಲ್ಲ ಬಿಟ್ಟು ಬಿಡುನ್ರಿ. ಧರಣಿ ನಿರತ ರೈತರನ್ನುದ್ದೇಶಿಸಿ ಮಾತನಾಡಿದ ರಾಜೇಶ್ ಅಮ್ಮಿನಭಾವಿ, ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನೀರಾವರಿ ಯೋಜನೆಗಳ ಕುರಿತು ಚರ್ಚಿಸಿ ಶೀಘ್ರದಲ್ಲಿ ರಾಜ್ಯದ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಅವರನ್ನು ಭೇಟಿಯಾಗುವ ಅವಕಾಶ ಕಲ್ಪಿಸಲಾಗುವುದು ಎಂದರು. 9 ಹಳೆ ಏತ ನೀರಾವರಿ ಯೋಜನೆಗಳಿದ್ದಾವೆ. ಏನಾಗಿದ್ದಾವೆ, 20 ರಿಂದ 25 ವರ್ಷ ಹಳೇದಾಗಿದ್ದು ಮೋಟರ್ ಆಗಿರ್ಬೋದು, ಪೈಪ್ಸು ಅದೆಲ್ಲ ನಿರ್ವಹಣೆ ಮಾಡದೇ ಇರೋದು, ಹಾಳಾಗಿರೋದು ಕಂಡು ಬಂದಿದ್ದು. ಇದು ಒಂದು ಒತ್ತಾಯ. ಇನ್ನೊಂದು 2 ಅವ್ರದ್ದು ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತು ಶಿಬ್ಬೂರು ಹಡಲಗಾರ ಏತ ನೀರಾವರಿ 2 ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಮುಖ್ಯವಾದ ಬೇಡಿಕೆಗಳಾಗಿದ್ದು, ಇದರಲ್ಲಿ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ 780 ಕೋಟಿಗಳಿಗೆ ನಾವು ಏನು ಈ ಯೋಜನಾ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೆ ಅದರಲ್ಲಿ ಆ ನದಿ ಏನು ನಾವು ಸುಲ್ತಾನ್ಪುರ ಹತ್ರ ಹಿರಣ್ಯಕೇಶಿ ನದಿಯಿಂದ ನೀರನ್ನು ಎತ್ತಬೇಕು ಅಂತ ಯೋಜನಾ ವರದಿ ತಯಾರಿಸಿದ್ವಿ. ಆ ನದಿನಲ್ಲಿ 0.61 TMC ಅವಶ್ಯಕ ನೀರು ಲಭ್ಯವಿಲ್ಲ ಅಂತ ಅದನ್ನು ಮರುಪರಿಶೀಲನಕ್ಕೆ ಸಲ್ಲಿಸೋದ್ರಿಂದ ಇಲ್ಲಿ ಪರಿಶೀಲಿಸಿ ಅದು ಅಲ್ಲಿ ಸಾಧ್ಯವಾಗದೇ ಇದ್ದರೆ ನೀರನ್ನು ಘಟಪ್ರಭಾ ನದಿಯಿಂದ ಏನಾದ್ರು ಅದನ್ನು ಲಿಫ್ಟ್ ಮಾಡಿ ಯೋಜನೆ ಮಾಡಬಹುದಾ ಅನ್ನೋ ಒಂದು ಸಮಾಲೋಚನೆ ಪರಿಶೀಲಿಸಿ ಇನ್ನೊಂದು ಸರಿ ಸರ್ಕಾರಕ್ಕೆ ಹೊಸ ಯೋಜನಾ ವರದಿಯನ್ನು ಸಲ್ಲಿಸಿ ಅನುಮೋದನೆ ಪಡೆದು ಅನುಷ್ಠಾನ ಮಾಡೋ ಒಂದು ಕಾರ್ಯಕ್ರಮ ಹಂಚಿಕೊಳ್ಳುತ್ತೀವಿ ಕರ್ನಾಟಕ ನೀರಾವರಿ ನಿಗಮದಿಂದ ಅಂತ ಹೇಳಿದೆ. ಉಳಿದಂತೆ 7 ರಿಂದ 9 ಯೋಜನೆಗಳನ್ನು ಏನಿದ್ದಾವೆ ಅದು ಆಲ್ರೆಡಿ
ಹಿಂದಿನ ಅವಧಿನಲ್ಲಿ ಸುಮಾರು ದಿನಗಳ ಹಿಂದೆ ಮಂಜೂರಾಗಿದ್ದು ಅವುಗಳನ್ನು ನಾವು ಎಸ್ಟಿಮೇಟ್ಸ್ ಎಲ್ಲ ರೆಡಿ ಮಾಡಿ ಅನುಮೋದನೆಗೆ ಸಲ್ಲಿಸ್ತೀವಿ. ಅವೆಲ್ಲ 1 ತಿಂಗಳ ಒಳಗಾಗಿ ಆಡಳಿತಾತ್ಮಕ ಅನುಮೋದನೆ ಪಡೆದು ಅವುಗಳನ್ನು ಟೆಂಡರ್ ಕರೆದು ಎಲ್ಲ ಏನು 7 ಹಳೆಯ ಏತ ನೀರಾವರಿ ಯೋಜನೆಗಳಿದ್ದಾವೆ ಅವುಗಳನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿದ್ವಿ. ಸರ್, ಸುಮಾರು 90 ದಶಕದಿಂದ ಇವೆಲ್ಲ ಯೋಜನೆಗಳು ಇದ್ದರೂ ಕೂಡ ಅವು ಸರಿಯಾಗಿ ಅನುಷ್ಠಾನ ಆಗಿಲ್ಲ, ಸರಿಯಾಗಿ ನೀರು ಬಂದಿಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅದರ ವ್ಯವಸ್ಥಿತವಾಗಿ ಇದು ಮಾಡಿದ್ದಾರೆ ಅಂತ ಇಲ್ಲೂ ನೀವು ಕೇಳಿದಾಗ ಅಧಿಕಾರಿಗಳು ಅಂತ ಅಲ್ಲ, ಅಧಿಕಾರಿಗಳ ಕೊರತೆ ಇದೆ, ಅದು ನಿಜ ಒಪ್ಕೋಬೇಕು. ಯಾಕಂದರೆ ಈ ಕಡೆ ಭಾಗದಲ್ಲಿ ಅಧಿಕಾರಿಗಳು ಹೆಚ್ಚಿನ ದಿನಗಳವರೆಗೆ ಇಲ್ಲಿ ಸೇವೆಗೆ ಬರೋದಿಲ್ಲ. ಯಾಕಂದರೆ ಹೆಚ್ಚಿನ ಒತ್ತಡ ಇದೆ. ನೀರು ಇದು ಈ ಭಾಗ ಏನಿದೆ ಇದು ಎತ್ತರದ ಪ್ರದೇಶ ಆಗಿರೋದ್ರಿಂದ ಇದಕ್ಕೆ ಗ್ರಾವಿಟಿನಲ್ಲಿ ನೀರು ತರ್ಸೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಏನು ಮಾಡಿದರೂ ಸಹಿತ ನಾವು ಲಿಫ್ಟ್ ಮಾಡಿ ಅದಕ್ಕೆ ವಿದ್ಯುತ್ ವೆಚ್ಚ ಇದೆ. ಸೊ ಆ ಥರ ನೀರಾವರಿ ವ್ಯವಸ್ಥೆಗಳನ್ನೇ ಕಲ್ಪಿಸಬೇಕು ವಿನಃ ಈ ಗ್ರಾವಿಟಿ ಮೇಲೆ ನೀರಾವರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನಮ್ಮಿಂದ ಕರ್ನಾಟಕ ನೀರಾವರಿ ನಿಗಮದ ಎಲ್ಲ ಪ್ರಯತ್ನಗಳು ಇರೋ ಏತ ನೀರಾವರಿಗಳನ್ನು ಸರಿ ಮಾಡೋದು ಮತ್ತು ಹೊಸದಾಗಿ ಏತ ನೀರಾವರಿಯನ್ನು ಮಾಡೋ ಯೋಚನೆ ಇದೆ. ಸುಮಾರು 60ಕ್ಕೂ ಅಧಿಕಾರಿಗಳು ಸರ್ ಕುಡಿಯುವ ನೀರಿನ ವ್ಯವಸ್ಥೆ ಇರ್ತದೆ ಇಲ್ಲಿ ಜನ ವ್ಯವಸ್ಥೆಗೆ ಏನಾದ್ರು ಕುಡಿಯುವ ನೀರಿನ ಇಲಾಖೆಯವರು ನಮಗೆ ನೀರು ಒದಗಿಸಿ ಅಂತ ಕೇಳಿದ್ರೆ ಒದಗಿಸೋ ಪ್ರಯತ್ನ ಅವರೇನು ರೈತ ಮುಖಂಡರು ತಿಳಿಸಿದ್ದಾರೆ. ಆ ಥರ ನಾನು ಇದೇ ಜಿಯೋಲಾಜಿಕಲ್ ಏರಿಯಾ ಗೊತ್ತಿದೆ. ನಾಳೆ ನಾನು ಇದ್ದು ಅದೇನು ವ್ಯವಸ್ಥೆ ಬಗ್ಗೆ ಸರ್ ಏನಂತಂದ್ರೆ ಈಗ MI ಡಿಪಾರ್ಟ್ಮೆಂಟ್ ಸಾಕಷ್ಟು MI ಡಿಪಾರ್ಟ್ಮೆಂಟ್ ನಮಗೆ ಸಂಬಂಧಿಸಿದ್ದಲ್ಲ. ಕುಡಿಯ ನೀರಿನ ಇಲಾಖೆ ಏನು ಸಂಪರ್ಕಿಸ್ಬೋದು. ಕುಡಿಯ ನೀರಿನ ಇಲಾಖೆ ಏನಾದರೂ ನೀರಿಲ್ಲ ಅಂತ ಹೇಳಿದ್ರೆ ಭೇಟಿಗೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಹಳೆಯ ಹಾಗೂ ಹೊಸ ನೀರಾವರಿ ಯೋಜನೆಗಳ ಸ್ಥಳಗಳಿಗೆ ರವಿವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಮಗ್ರ ವರದಿ ಸಿದ್ಧಪಡಿಸಲಾಗುವುದು ಎಂದು ತಿಳಿಸಿದರು. ಅಡವಿಸಿದ್ದೇಶ್ವರ ಮತ್ತು ಶಂಕರಲಿಂಗ ಏತ ನೀರಾವರಿ ಯೋಜನೆಗಳ ತಾಂತ್ರಿಕ ಪರೀಕ್ಷೆ ಪೂರ್ಣಗೊಂಡಿದ್ದು ಶೀಘ್ರದಲ್ಲಿ ಅವುಗಳನ್ನು ಕಾರ್ಯಾರಂಭ ಮಾಡಲಾಗುವುದು ಎಂದರು. ಇನ್ನು ಕೊಟಬಾಗಿ, ಕೊಚ್ಚಿ, ಕುರಣಿಧಡ್ಡಿ ಮತ್ತು ನಾಗನೂರು ಪ್ರದೇಶಗಳ ನಿರ್ವಹಣೆಗೆ ಅಗತ್ಯ ಅನುದಾನ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಅದೇ ರೀತಿ ಮಲ್ಲಿಕಾರ್ಜುನ ಶಿಪೂರು, ಕಡಲಗ, ಹತ್ತಿರಗಿ ಹಾಗೂ ಗುಡಗನಟ್ಟಿ ನೀರಾವರಿ ಯೋಜನೆಗಳ ಮರುವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಸರ್ಕಾರದ ಈ ಭರವಸೆಗೆ ಒಪ್ಪಿಗೆ ಸೂಚಿಸಿದ ರೈತರು 4 ದಿನಗಳಿಂದ ನಡೆದುತ್ತಿದ್ದ ತಮ್ಮ ಧರಣಿಯನ್ನು ಹಿಂಪಡೆದು ಹೋರಾಟಕ್ಕೆ ತಾತ್ಕಾಲಿಕ ತೆರೆ ಎಳೆದಿದ್ದಾರೆ. ಆದರೆ ಕೊಟ್ಟ ಭರವಸೆ ಕಾರ್ಯರೂಪಕ್ಕೆ ಬರುತ್ತದೆಯೇ ಅಥವಾ ಇದು ಮತ್ತೊಂದು ಆಶ್ವಾಸನೆಯಷ್ಟೇನಾ? ಇದಕ್ಕೆ ಉತ್ತರ ಸಿಗಬೇಕಿದೆ. ವರದಿ ಪಂಕಜ ಕ್ಯಾತನವರು, ಸುಪ್ರೀಂ ಟಿವಿ, ಹುಕ್ಕೇರಿಯಿಂದ.